ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಫೇಮಸ್ ಸ್ಲೋಗನ್ ಅಥವಾ ಘೋಷಣೆ ಸುಮಾರು 100 ವರ್ಷಗಳ ಹಿಂದೆ ಕೊಟ್ಟಿದ್ದರು. ಈ ತಿಂಗಳಿಗೆ ಅದು 100 ವರ್ಷ ಆಗುತ್ತೆ. ಶಿಕ್ಷಣ, ಸಂಘಟನೆ, ಹೋರಾಟ, ಎಜುಕೇಟ್, ಅಜಿಟೇಟ್ ಆ್ಯಂಡ್ ಆರ್ಗನೈಸ್ ಅಂತಂದು. ಇದು ಬಹಳ ಅರ್ಥಗರ್ಭಿತವಾದ ಒಂದು ಘೋಷಣೆ. ಇದು 100 ವರ್ಷಗಳಿಂದ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮಂದಿಗಳಿಗೆ ಒಂದು ಪ್ರೇರಣೆ ಕೊಟ್ಟಿದೆ. ಇವತ್ತು ಈ ಒಂದು ಘೋಷಣೆ ಬಹಳ ಪ್ರಸ್ತುತ ಅಂತ ನನ್ನ ಭಾವನೆ. ನಮಗೆಲ್ಲ ಗೊತ್ತಿದೆ ಶಿಕ್ಷಣ ಎಲ್ಲದಕ್ಕೂ ಮೂಲ ಅಂತಂದು. ಶಿಕ್ಷಣ ಅಂತಂದರೆ ಕೇವಲ ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಟೆಕ್ಸ್ಟ್ ಬುಕ್ ಓದಿ ಎಜುಕೇಷನ್ ಪಡೆಯೋದಲ್ಲ. ಶಿಕ್ಷಣ ಅಂತಂದರೆ ನಮ್ಮ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವಿರುವಂಥದ್ದು, ನಮ್ಮ ಸುತ್ತಮುತ್ತ ಏನು ಒಂದು ಸಾಮಾಜಿಕ, ರಾಜಕೀಯ, ಆರ್ಥಿಕ ಕೆಲವೊಂದು ಸಂದರ್ಭಗಳಿರ್ತವೆ, ಅವುಗಳ ಅರಿವು ನಮಗೆ ಇರುವಂಥದ್ದು, ನಮಗೆ ಯಾರಿಂದ ಶೋಷಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಜಾಗೃತಿ ಇರುವಂಥದ್ದು, ನಮಗೇನೇನು ಅನುಭವಗಳಾಗ್ತವೆ, ಆ ಅನುಭವಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ನಾವು ಜಾಗೃತರಾಗಬೇಕು, ಇದು ಕೂಡ ಶಿಕ್ಷಣ ಆಗ್ತದೆ. ಇವತ್ತು ನಮಗೆ ಸ್ಕೂಲಿಂದ ಕಾಲೇಜ್ ತನಕ ಏನೊಂದು ಶಿಕ್ಷಣ ಸಿಗ್ತದೆ, ಹಳ್ಳಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕಳಪೆ ಶಿಕ್ಷಣ ಸಿಗೋ ರೀತಿ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೂ ಈಗಲೂ ಕೂಡ ಲಕ್ಷಾಂತರ ಮಂದಿಗೆ ಶಿಕ್ಷಣ ಸಿಗದೇ ಇರುವಂಥ ಒಂದು ವ್ಯವಸ್ಥೆನ ಕಲ್ಪಿಸಲಾಗಿದೆ. ಯಾಕಂತಂದರೆ ಶಿಕ್ಷಣ ಸಿಕ್ಕರೆ ಎಲ್ಲಿ ಇವರು ಬಲಾಢ್ಯರಾಗ್ತಾರೆ, ಜಾಗೃತರಾಗ್ತಾರೆ, ಇವರಿಗೊಂದು ರಾಜಕೀಯ ಪ್ರಜ್ಞೆ ಅಥವಾ ಅರಿವು ಮೂಡಿ ಎಲ್ಲಿ ಈ ಸಂಘಟನೆ ಮತ್ತು ಹೋರಾಟ ಕೀಳಿತಾರೆ ಅನ್ನೋ ಭಯದಿಂದ ಈ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡಿದ್ದಾರೆ. ನಾನು ಅದನ್ನು ಕಣ್ಣಾರೆ ಕಂಡಿದ್ದೀನಿ, ಅನುಭವಿಸಿದ್ದೀನಿ ಕೂಡ. ಆಮೇಲೆ ಹೋರಾಟ ಅಂತ ಬಂದಾಗ ಹೋರಾಟ ಮಾಡೋದಕ್ಕೆ ಒಬ್ಬ ವ್ಯಕ್ತಿಗೆ ಧೈರ್ಯ ಬೇಕಿರ್ತದೆ. ಆ ಧೈರ್ಯ ಶಿಕ್ಷಣದಿಂದ ಸಿಗ್ತದೆ. ಆ ಹೋರಾಟಕ್ಕೆ ಧೈರ್ಯದ ಜೊತೆಗೆ ಒಂದು ಸಾಂಘಿಕ ಬೆಂಬಲ ಅಂತಂದರೆ ಜನಗಳ ಬೆಂಬಲ ಕೂಡ ಬೇಕಾಗಿರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಜೊತೆಯಾಗಿ ಸೇರಿಕೊಂಡು ಒಂದು ಕಾರಣಕ್ಕಾಗಿ ಫಾರ್ ಎ ಕಾಸ್ ನಾವು ಫೈಟ್ ಶುರು ಮಾಡಿದಾಗ ಅದಕ್ಕೆ ಒಂದು ಧೈರ್ಯ ಬರ್ತದೆ, ಹೋರಾಟಕ್ಕೆ ಒಂದು ಅರ್ಥ ಬರ್ತದೆ. ಇನ್ನು ಸಂಘಟನೆ ಮಾಡಬೇಕಾದ್ರೆ ಸಂಪನ್ಮೂಲಗಳು ಬೇಕಾಗಿರ್ತದೆ. ಒಂದು ಚಿಕ್ಕ ಪ್ರೊಟೆಸ್ಟ್ ಇರ್ಬೋದು, ಒಂದು ಚಿಕ್ಕ ಸಮಾವೇಶ ಇರ್ಬೋದು, ಅಥವಾ ಯಾವುದೋ ಒಂದು ಸಂವಾದ, ಈ ರೀತಿ ಒಂದು ಫಂಕ್ಷನ್ ಮಾಡಬೇಕಂತಂದ್ರೂ ಕೂಡ ಇವತ್ತು ದುಡ್ಡು ಬೇಕಾಗುತ್ತೆ. ಸಂಪನ್ಮೂಲ ಇಲ್ದಂಗೆ, ಶಿಕ್ಷಣ ಇಲ್ದಂಗೆ ಈ ಹೋರಾಟ ಇರ್ಬೋದು, ಸಂಘಟನೆ ಇರ್ಬೋದು ಅರ್ಥ ಕಳ್ಕೊಳ್ತವೆ. ಅದನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಇವತ್ತಿನ ವಾಸ್ತವದ ರಾಜಕೀಯ ಪರಿಸ್ಥಿತಿನಲ್ಲಿ ನಾವು ನೋಡಿದರೆ ಯಾರು ಕೆಳವರ್ಗದಲ್ಲಿ ಇರ್ತೀವಿ, ಸೋಕಾಲ್ಡ್ ಅಹಿಂದ ಅಂತಲೂ ಹೇಳ್ಬೋದು, ಅಲ್ಲಿರೋರಿಗೆ ಈ ಶಕ್ತಿ ಇಲ್ದಂಗಾಗಿದೆ. ನಮ್ಮನ್ನೆಲ್ಲ ಕರೆಸ್ಕೊಂಡು ದೊಡ್ಡ ಸಮಾವೇಶ ಮಾಡ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು. ಆದರೆ ವಾಪಸ್ಸು ನಮಗೆ ಸ್ವಂತ ಶಕ್ತಿಯಿಂದ ನಾವೇ ಏನಾದರೂ ಈ ಶಿಕ್ಷಣ ಪಡೆದು ಸಂಘಟನೆ ಮಾಡಬೇಕು, ಹೋರಾಟ ಮಾಡಬೇಕಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಹಾಗಾಗಿ ನನಗನ್ಸೋದೇನಪ್ಪ ಅಂದರೆ ಒಳ್ಳೆ ಶಿಕ್ಷಣ ಸಿಕ್ಕರೆ ಆ ಶಿಕ್ಷಣದ ಮೂಲಕ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಒಳ್ಳೆ ಕೆಲಸ ಸಿಕ್ಕರೆ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ. ಬಡವರು ಯಾರ್ಯಾರು ಇದ್ದೀವಿ ನಾವೆಲ್ಲ ಶ್ರೀಮಂತರಾಗಬೇಕು. ಕೆಳಜಾತಿಗಳಲ್ಲಿರೋರಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಜಾಗೃತಿ, ಅರಿವು, ಪ್ರಜ್ಞೆ ಜೊತೆಗೆ ಶ್ರೀಮಂತಿಕೆ ಕೂಡ ಬರಬೇಕು. ಆವಾಗ ಮಾತ್ರ ಒಂದು ಎಲ್ಲೋ ಸುಧಾರಣೆ ಕಾಣುತ್ತೆ ರಾಜಕಾರಣದಲ್ಲೂ, ಹಾಗೂ ನಮ್ಮ ಸಾಮಾಜಿಕ ಪರಿಸ್ಥಿತಿನಲ್ಲಿ ಒಂದು ಸುಧಾರಣೆ ಕಾಣುತ್ತೆ. ಇಲ್ಲ ಅಂದರೆ ಅಂಬೇಡ್ಕರ್ ಕನಸು ಈ 100 ವರ್ಷ ಆದಮೇಲೆ ಈ ಘೋಷಣೆ ಏನು ನಾವೊಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, 200 ವರ್ಷ ಆದಮೇಲೂ ಕೂಡ ಇದೇ ರೀತಿ ಒಂದು ಬಡತನ ಮುಂದುವರಿತಾ ಹೋಗ್ತದೆ, ಇದೇ ರೀತಿ ಒಂದು ಶೋಷಣೆ ಕೂಡ ಮುಂದುವರಿತಾ ಹೋಗ್ತದೆ. ಹಾಗಾಗಿ ಯಾರು ಯೂತ್ ಇದ್ದೀರಿ ಎಸ್ಪೆಷಲಿ ನೀವು ಜಾಗೃತರಾಗಬೇಕು. ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನೀವು ಶಿಕ್ಷಣದಿಂದ ವಂಚಿತರಾಗಬೇಡಿ. ಎಷ್ಟೇ ಕಷ್ಟ ಆದರೂ ಕೂಡ ಶಾಲೆಗೆ ಹೋಗಿ, ಕಾಲೇಜಿಗೆ ಹೋಗಿ, ಪತ್ರಿಕೆಗಳನ್ನು ಓದಿ, ಪುಸ್ತಕಗಳನ್ನು ಓದಿ, ಗ್ರಂಥಾಲಯ ನಿಮ್ಮ ಊರಿಗೆ ಬೇಕೇ ಬೇಕು ಅಂತ ಹಠ ಹಿಡೀರಿ. ನೀವು ಯಾರನ್ನು ಎಲೆಕ್ಟ್ ಮಾಡಿದ್ದೀರಿ MP MLA ಅವರಿಂದ ಹೋಗಿ ಅವ್ರ ಮನೆ ಹತ್ರ ಹೋಗಿ, ಓಟ್ ಹಾಕಿದ್ರು ಹೋಗಿ, ಓಟ್ ಹಾಕದೇ ಇದ್ದರೂ ಹೋಗ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳಿ. ಅದರಲ್ಲೂ ಶಿಕ್ಷಣಕ್ಕಾಗಿ ಏನು ಬೇಕು ಆ ಒಂದು ಕೆಲಸ ಮಾಡಿಸ್ಕೊಳ್ಳಿ. ನಿಮ್ಮೊಂದಿಗೆ ನಾನು ಇರ್ತೀನಿ, ಈ ಹೋರಾಟದಲ್ಲಿ ಪಾಲ್ದಾರನಾಗಿರ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.